ಮೊದಲು ಮಲಯಾಳದಲ್ಲಿ ಒಂದೆರಡು ಮಾತಾಡ್ತೀನಿ ನಾನು, ಆಮೇಲೆ ಕನ್ನಡಕ್ಕೆ ಸ್ವಿಚ್ ಓವರ್ ಮಾಡ್ತೀನಿ. ಎಲ್ರಿಗೂ ಶುಭ ಸಂಜೆ. ಮೊದಲನೇದಾಗಿ ആദ്യമായിട്ട് മഞ്ചനാടി ഉറൂസ് വലിയ ഈ പള്ളിയുടെ വാർഷിക ഉറൂസിന് എന്നെ ക്ഷണിച്ചതിന് ഈ സംഘാടകർക്ക് വളരെ നന്ദി. പറഞ്ഞു തീർക്കാൻ പറ്റാത്തത്ര സന്തോഷമാണ് എൻ്റെ ഉള്ളിലുള്ളത്. കാരണം നാം എല്ലാവരും ദൈവത്തിൻ്റെ മക്കളാണ്. നമ്മളെല്ലാവരും ഒന്ന് ചേർന്ന് ഇത് ആഘോഷിക്കുക എന്ന് വെച്ചത് ഒരു വലിയ ഒരു കാര്യമാണ്. പ്രത്യേകിച്ച് കഴിഞ്ഞ ദിവസങ്ങളെല്ലാം നിങ്ങൾ വന്ന് അള്ളാഹയോട് പ്രാർത്ഥിക്കുകയും നമ്മുടെ രാഷ്ട്രത്തിന് വേണ്ടിയിട്ടും നമ്മുടെ നാടിന് വേണ്ടിയിട്ടുമൊക്കെ പ്രാർത്ഥിച്ചു. നിങ്ങളെല്ലാം ഒത്തുചേർന്നു, കൂട്ടായ്മയിൽ ഒന്നുചേർന്നു, വളരെ കാര്യങ്ങൾ നിങ്ങൾ പഠിച്ചു. അള്ളാഹുവിന് ദൈവത്തിന് നന്ദി പറഞ്ഞു. ഇന്ന് ഈ സായാഹ്ന വേളയിൽ പല ധർമ്മങ്ങളിലുള്ള മതങ്ങളിൽ നിന്നുള്ള ശ്രേഷ്ഠരെ വിളിച്ച് ആദരിക്കുകയും ഞങ്ങളുടെ സംഭാവനകളെയും ഞങ്ങളുടെ ചിന്തകളെയും നിങ്ങളുമായിട്ട് പങ്കുവയ്ക്കുവാനായിട്ട് ഈ അവസരം ഒരുക്കി തന്നതിന് വളരെ നന്ദി. ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಭಾವೈಕ್ಯತಾ ಸಂಗಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ರಿಗೂ ಈ ಉರೂಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ಕಳೆದ 25ನೇ ತಾರೀಕು ನಡೆದ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಅದು ಹೆಸರು ಹೇಳಿ ನಾನು ಅಡ್ರೆಸ್ ಮಾಡ್ತಾ ಇಲ್ಲ. ತುಂಬ ಸಂತೋಷ ನಿಮ್ಮ ಮಧ್ಯದಲ್ಲಿ ನಿಮ್ಮೊಂದಿಗೆ ಒಬ್ಬನಾಗಿದ್ದು ಈ ಸಂಜೆ ವೇಳೆಯನ್ನು ಕಳೀಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ಲಾಂ ಧರ್ಮದ ಪ್ರಕಾರ ಹಾಗೂ ಕ್ರೈಸ್ತ ಧರ್ಮದ ಪ್ರಕಾರ ಮನುಷ್ಯನನ್ನು ದೇವರು ಸೃಷ್ಟಿಸಿದರು. ಸ್ತ್ರೀ ಪುರುಷರನ್ನಾಗಿ ಸೃಷ್ಟಿಸಿದರು. ದೇವರಲ್ಲಿದ್ದಂಥ ಎಲ್ಲವನ್ನೂ ದೇವರು ಮನುಷ್ಯನಿಗೆ ನೀಡಿದರು. ದೇವರಲ್ಲಿ ಮೊದಲಾಗಿರೋದು ಪ್ರೀತಿ, ಘನತೆ, ಗೌರವ, ಹಂಚಿಕೊಳ್ಳುವಂಥದ್ದು. ಅದನ್ನು ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಕಾರಣ ದೇವರಲ್ಲಿರುವಂಥ ಎಲ್ಲವನ್ನೂ ಕೂಡ ಮನುಷ್ಯನೊಂದಿಗೆ ಮನುಷ್ಯ ಮಕ್ಕಳು ಹಂಚಿಕೊಳ್ಳಬೇಕು. ಪ್ರೀತಿ, ಸೌಹಾರ್ದತೆ, ಗೌರವ, ಘನತೆ, ಸಹಬಾಳ್ವೆ ಇದೆಲ್ಲವೂ ಕೂಡ ನಾವು ನಮ್ಮ ಪ್ರತಿದಿನದ ಬದುಕಲ್ಲಿ ಬದುಕಬೇಕಂತ. ಒಂದು ಕತೆ ಹೇಳ್ತೀನಿ ನೋಡಿ. ಈ ಕತೆ ಹೀಗಿದೆ. ಒಮ್ಮೆ ಸತ್ಯಮ್ಮ, ಸುಳ್ಳಮ್ಮ ಇಬ್ಬರೂ ಕೂಡ ವಾಕಿಂಗ್ ಹೋಗ್ತಾ ಇದ್ದಾರೆ. ಈವ್ನಿಂಗ್ ವಾಕ್ ಹೋಗ್ತಾ ಇರಬೇಕಾದ್ರೆ ಒಂದು ಬಾವಿ ನೋಡಿದ್ರು. ಬಾವಿಯಲ್ಲಿ ತುಂಬ ನೀರಿತ್ತು. ಸುಳ್ಳಮ್ಮ ಹೋಗಿ ನೋಡಿ ಬಂದು ಸತ್ಯಮ್ಮಳ ಹತ್ರ ಹೇಳ್ತಾಳೆ, ಸತ್ಯಮ್ಮ ಬಾವಿಯಲ್ಲಿ ಚೆನ್ನಾಗಿದೆ ನೀರು, ಸ್ನಾನ ಮಾಡೋಣ. ಆಯಿತು, ಸುಳ್ಳಮ್ಮ ತಾನೇ ಹೇಳಿದ್ದು, ಸುಳ್ಳು ಇರಬೇಕು ಅಂತ ಹೇಳಿ ಸತ್ಯಮ್ಮ ಹೋಗಿ ನೋಡ್ತಾಳೆ. ಅದರಲ್ಲಿ ಹೌದು, ಸುಳ್ಳಮ್ಮ ಹೇಳಿದಾಗೆ ತುಂಬ ನೀರು ತುಂಬಿದೆ. ಆಯಿತು, ಸೆಕೆ, ಏನು ಮಾಡೋದು, ಸ್ನಾನ ಮಾಡೋಣ. ಇಬ್ಬರು ಬಟ್ಟೆ ಬಿಚ್ಚಿದ್ರು, ಬದಿಯಲ್ಲಿಟ್ಟರು, ಬಾವಿಗೆ ಇಳಿದ್ರು, ಈಜಾಡಲಿಕ್ಕೆ ಶುರು ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಸುಳ್ಳಮ್ಮ ಮೇಲೆ ಬಂದು ಸತ್ಯಮ್ಮಳ ಬಟ್ಟೆಯನ್ನು ಹಾಕ್ಕೊಂಡು ಊರೊಳಗೆ ಹೋದರು. ಸತ್ಯಮ್ಮಳ ಬಟ್ಟೆಯನ್ನು ಸುಳ್ಳಮ್ಮ ಹಾಕಿಕೊಂಡು ಊರೊಳಗೆ ಹೋದಾಗ ಎಲ್ಲರೂ ಸೇರ್ತಾರೆ, ಮಕ್ಕಳು ಸೇರ್ತಾರೆ, ದೊಡ್ಡವರು, ಗುರು ಎಲ್ಲರೂ ಸೇರ್ತಾರೆ. ಓ, ಸತ್ಯಮ್ಮ ಬಂದು ಚಪ್ಪಾಳೆ ತಟ್ಟಿದ್ರು, ಆಲಿಂಗನ ಮಾಡಿದ್ರು. ಆದರೆ ಯಾರಾಗಿದ್ರು ಅದು? ಸುಳ್ಳಮ್ಮ. ಸುಳ್ಳಮ್ಮ ಯಾರು ಬಟ್ಟೆ ಹಾಕಿದ್ದು?
ಸತ್ಯಮ್ಮಳ ಬಟ್ಟೆ ಹಾಕಿದ್ದು. ಜನರೇನು ಅಂದ್ಕೊಂಡ್ರು? ಸುಳ್ಳನ್ನು ಅರಿತುಕೊಳ್ಳಿಕ್ಕೆ ಆಗದೆ ಸುಳ್ಳು ಸತ್ಯಮ್ಮ ಅಂದ್ಕೊಂಡ್ರು. ಸ್ನೇಹಿತರೆ, ಇಂದಿನ ಬದುಕಲ್ಲಿ ಸಮಾಜದಲ್ಲಿ ನಡೆಯುತ್ತಿರುವುದು ಅದೇ. ಎಲ್ಲ ಧರ್ಮಗಳು ಸತ್ಯವನ್ನೇ ಬೋಧಿಸಿದೆ, ಎಲ್ಲ ಧರ್ಮಗಳು ಪ್ರೀತಿಯನ್ನೇ ಬೋಧಿಸಿದೆ, ಎಲ್ಲ ಧರ್ಮಗಳು ಸೌಹಾರ್ದ ಸಹಬಾಳ್ವೆನೇ ಬೋಧಿಸಿದೆ. ಆದರೆ ಎಲ್ಲಿಂದ ಬಂತು ಈ ವೈಷಮ್ಯ, ಈ ಸ್ವಾರ್ಥ, ಈ ಒಡೆದು ಬಾಳುವಂತಹ ಬದುಕು? ನಾನು ನಂದು, ನೀನು ನಿಮ್ಮದು, ಎಲ್ಲಿಂದ ಬಂತು? ಬಂದಿದ್ದು ಮನುಷ್ಯನ ಸ್ವಾರ್ಥದಿಂದ. ಮನುಷ್ಯನು ಯಾವಾಗ ತನ್ನ ಬದುಕನ್ನು ಸತ್ಯ ಮಾರ್ಗದಲ್ಲಿ ನಡೆಸ್ತಾ ಇಲ್ವೋ ಆಗ ಸಮಾಜ ಒಡೆದೋಯ್ತು. ತುಳುನಲ್ಲಿ ಒಂದು ಪಾತ್ರ ಉಂಟು, ತುಳುಡು ಭಾಷೆಡ್. ಮರ ಬೂರುಂಡ ಪಕ್ಕಿ ಪಾರುಂಡು, ಮರ ಬಿದ್ದರೆ ಹಕ್ಕಿ ಹಾರಿ ಹೋಗುವುದು. ವೇದಿಕೆಯಲ್ಲಿರುವಂತಹ, ಇಲ್ಲಿರುವಂತಹ, ನನ್ನನ್ನು ಕೇಳಿಸಿಕೊಳ್ಳುವಂಥ ಎಲ್ಲರೂ ಹೇಳ್ತಾ ಇದ್ದೀನಿ, ನಾವು ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಜವಾಬ್ದಾರಿಯನ್ನು ಹೊಂದಿದವರು. ಪ್ರತ್ಯೇಕವಾಗಿ ಧಾರ್ಮಿಕ ವಿಷಯಗಳಲ್ಲಿ, ಧರ್ಮದಲ್ಲಿ ನಾಯಕರಾಗಿರುವಂತಹ, ಗುರುಗಳಾಗಿರುವಂತಹ ನಾವು, ಅದೇ ರೀತಿ ರಾಜಕೀಯದಲ್ಲಿರೋ ಕೂಡ ನಾವು ಒಂದು ಮರ ಥರ ಉಳಿದವರಿಗೆ ಆಶ್ರಯ ನೀಡಬೇಕಾದವರು ನಾವು. ಆದರೆ ಈ ಮರವೇ ಬಿದ್ದು ಹೋದರೆ ಯಾರು ಬರ್ತಾರೆ ನಮ್ಮ ಹತ್ರ? ಅದರಿಂದ ನಮ್ಮ ಧರ್ಮ ಸತ್ಯ ಧರ್ಮ ಅದು ಹೇಳಿದ ರೀತಿಯಲ್ಲಿ ಅದನ್ನು ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ಅಸಾಧ್ಯವಲ್ಲ. ಇಸ್ಲಾಂ ಧರ್ಮದಲ್ಲಿ ಅಲ್ ಹಕ್ ಅಂತಾರಲ್ಲ, ಸತ್ಯಕ್ಕೆ ಅಲ್ ಹಕ್. ಹೌದು, ಸತ್ಯ, ಆನೆಸ್ಟಿ ಯಾವಾಗಲೂ ಇರಬೇಕು ಅಂತ ಪ್ರಭು ಯೇಸು ಹೇಳಿದ್ದಾರೆ. ದ ಟ್ರೂತ್ ವಿಲ್ ಮೇಕ್ ಯು ಫ್ರೀ. ಸತ್ಯ ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ ಎಂಬುದಾಗಿ. ಸತ್ಯ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ, ನಿಜವಾದ ಸಂತೋಷ ನೀಡಲಿಕ್ಕೆ ಸಾಧ್ಯ. ಪ್ರತಿ ಧರ್ಮ ಸಾರಿದ್ದು ಅದನ್ನೇ, ಅಸತ್ಯವನ್ನು ಯಾವ ಧರ್ಮ ಕೂಡ ಸಾರಲಿಲ್ಲ. ಆದರೆ ನಾವು ಸ್ವಾರ್ಥಿಗಳಾಗ್ಬಿಟ್ಟು ಇನ್ನೊಂದು ಧರ್ಮದ ಸತ್ಯವನ್ನು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. 4 ಕುರುಡರು ಒಂದು ಆನೆ ಹತ್ರ ಹೋಗ್ಬಿಟ್ಟು ಅದರ ಕಾಲನ್ನು ಹಿಡ್ಕೊಂಡು ಅವನು ಹೇಳ್ದ, ಇದು ಒಂದು ಮರ. ಸೊಂಡಿಲನ್ನು ಹಿಡ್ಕೊಂಡವನು ಹೇಳ್ತಾನೆ, ಇದು ಬಾಳೆ ದಿಂಡು. ಬಾಲ ಹಿಡ್ಕೊಂಡವನು ಹೇಳ್ತಾನೆ, ಇದು ಒಂದು ಪೊರಕೆ. ಆನೆ ಅಂತ ಯಾರೂ ಹೇಳಲಿಲ್ಲ. ಆ ಕುರುಡನಿಗೆ ಆನೆ ಕಾಣಿಸ್ಲಿಲ್ಲ. ಅವನು ಮುಟ್ಟಿ ನೋಡ್ತಾನೆ ಪ್ರತಿ ಭಾಗವನ್ನು. ಅವನು ಮುಟ್ಟಿದಲ್ಲಿ ಮಾತ್ರ ಅವನಿಗೆ ಗೊತ್ತಾಗ್ತದೆ. ಅದು ಸಂಪೂರ್ಣವಾಗಿ ಮುಟ್ಟಲಿಲ್ಲ, ಅದನ್ನು ಅನುಭವಿಸಲಿಲ್ಲ. ಅದರಿಂದ ಆನೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ನಾವು ಮನುಷ್ಯರು. ನಾನು ಒಬ್ಬ ಪಾದ್ರಿಯಾಗಿದ್ದು ಇಸ್ಲಾಂ ಧರ್ಮದ ಬಗ್ಗೆ 1-2 ದಿನದಿಂದ ಸ್ವಲ್ಪ ಓದ್ತಾ ಇದ್ದೀನಿ. ನಾನು ಥಿಯೋಲಜಿ, ಫಿಲಾಸಫಿ ಎಲ್ಲ ಓದಬೇಕಾದ್ರೆ ಓದಿದ್ದೆ, ನಾನು ಅದೆಲ್ಲ ಮರೆತುಬಿಟ್ಟೆ. ಆದರೆ ಕೆಲವು ದಿನಗಳಿಂದ ಓದಲಿಕ್ಕೆ ಶುರು ಮಾಡಿದ್ದೆ. ನನಗೆ ಇಲ್ಲಿ ಆಮಂತ್ರಣ ಸಿಕ್ಕಿದ ಮೇಲೆ ಸ್ವಲ್ಪ ಓದಲಿಕ್ಕೆ ಶುರು ಮಾಡಿದೆ. ನಾನು ಫಿಲಿಪೈನ್ಸಲ್ಲಿದ್ದಾಗ ನಂದು ಡಾಕ್ಟರೇಟಲ್ಲಿ ನಾನು ಬರೆದಿದ್ದು ಹಿಂದೂ ಧರ್ಮದ ಬಗ್ಗೆ. ಹಿಂದೂ ಧರ್ಮದಲ್ಲಿ ಮನುಷ್ಯನ ಬಗ್ಗೆ ಏನು ಹೇಳಿದೆ ಅಂತ ತುಂಬ ತಿಳುವಳಿಕೆ ಸಿಕ್ತು. ಅದು ಗೊತ್ತೇ ಇರಲಿಲ್ಲ ನನಗೆ. ಉದಾಹರಣೆಗೆ, ಜಾತಿ ಪದ್ಧತಿ ಎಂಬುದು ಒಂದು ಪುರುಷ ಕಾನ್ಸೆಪ್ಟ್ ಇದೆ ದೇವರಲ್ಲಿ. ಅದು ಸಾಕ್ರಿಫೈಸ್ ಮಾಡಿ ಸಮಾಜದ ಒಳಿತಿಗಾಗಿ, ಸಮಾಜವನ್ನು ಹಂತವಾಗಿ ಅದನ್ನು ವಿಂಗಡಿಸಿ ಸಮಾಜದ ಸಹಬಾಳ್ವೆಗಾಗಿ ಮಾಡಿರೋದು. ಅದರ ಒರಿಜಿನಲ್ ಅರ್ಥ ಒಂದು ಅರ್ಥ ಅದು. ಆದರೆ ಪ್ರತಿಯೊಬ್ಬನ ಮನುಷ್ಯನ, ಪ್ರತಿ ವ್ಯಕ್ತಿಯ ಒಳಿತಿಗಾಗಿ ದೇವರೇ ಮಾಡಿರುವಂಥ ಒಂದು. ಆದರೆ ನಾವೇನು ಮಾಡಿದ್ದೀವಿ? ಸ್ವಾರ್ಥಿಗಳಾಗಿ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಸಮಾಜದಲ್ಲಿ ನಾವು ಭೇದ ಭಾವಗಳನ್ನೆಲ್ಲ ಸೃಷ್ಟಿಸ್ತೀವಿ. ಯಾರ್ದಾದ್ರೂ ರಕ್ತ ಏನು ನೀಲಿ ಬಣ್ಣದಿದೆಯಾ ಇಲ್ಲಿ? ಯಾರಾದರೂ ನಾನು ಕ್ರಿಶ್ಚಿಯನ್ ಆಮ್ಲಜನಕ ಶ್ವಾಸಿಸ್ತಾ ಇದ್ದೀನಿ, ನೀವು ಬೇರೆ ಹಿಂದೂ ಶ್ವಾಸ ಇದೆ ನಿಮಗೆ? ಇಲ್ಲ. ಪ್ರತಿಯೊಬ್ಬರು ಉಸಿರಾಡೋದು ಒಂದೇ ಶ್ವಾಸ, ಪ್ರತಿಯೊಬ್ಬರು ಕುಡಿದೊಂದೇ ನೀರು, ಪ್ರತಿಯೊಬ್ಬ ರಕ್ತ ಶರೀರದಲ್ಲಿ ಓಡಾಡೋದು ಒಂದೇ ರಕ್ತ. ಸತ್ತ ಮೇಲೆ ಹೋಗೋದು ಆ ಭಗವಂತನಲ್ಲಿ. ಆ ಭಗವಂತನಿಂದ ಬಂದಿದ್ದೀವಿ ನಾವು.
ಒಂದು ಪ್ರಪಂಚದಲ್ಲಿ ಬದುಕಬೇಕು. ಈ ಪ್ರಪಂಚವನ್ನು ಒಂದು ಚಿಕ್ಕ ಸ್ವರ್ಗವನ್ನಾಗಿ ಮಾಡದೆ ಬೇರೊಂದು ಕಡೆ ಸ್ವರ್ಗ ಇದೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಅದರಿಂದ ಸಹ ಬಾಳ್ವೆಯಲ್ಲಿ ಪರಸ್ಪರ ಅರಿತುಕೊಂಡು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಕಷ್ಟ. ಇಫ್ ಯು ನೋ ದ ಹಿಸ್ಟರಿ ಇಟ್ ವಿಲ್ ಹೆಲ್ಪ್ ಯು ಟು ಲವ್ ಮೋರ್. ಚರಿತ್ರೆ ತಿಳಿದರೆ ಹೆಚ್ಚು ಪ್ರೀತಿಸಬಹುದು. ಈ ಮಂಜನಾಡಿ ಜಮಾತ್ನ ಹಿಸ್ಟ್ರಿ ನನಗೆ ತಿಳಿದ್ರೆ ಇದ್ರ ಬಗ್ಗೆ ಗೌರವ ಪ್ರೀತಿ ನನಗೆ ಹೆಚ್ಚಾಗ್ತದೆ. ಹೌದು, ಕಳೆದ 50 ವರ್ಷಗಳಿಂದ ಇವರು ಸಭಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಜೀಜ್ ಅವರು ಹೇಳಿದ ಹಾಗೆ, ಸ್ವಾಗತ ಭಾಷಣ ಹೇಳಿದ ಹಾಗೆ, ಒಂದೇ ಒಂದು ಘಟನೆ, ಅಹಿತಕರ ಘಟನೆ, ಮತ ಸಂಹಾರದಕ್ಕೆ ಅದಕ್ಕೆ ಧರ್ಮಕ್ಕೆ ಕುಂದು ತರುವಂಥ, ಬೇರೆಯವರಿಗೆ ನೋವು ತರುವಂಥ ಒಂದು ಘಟನೆ ಕೂಡ ನಡೆಯಲಿಲ್ಲ. ಹೆಮ್ಮೆಯ ವಿಷಯ. ಕಂಗ್ರ್ಯಾಚುಲೇಷನ್ಸ್. ಅದರಿಂದ ಚರಿತ್ರೆ ತಿಳಿದರೆ ಪ್ರೀತಿ ಹೆಚ್ಚಾಗುವುದು. ಭಾರತದ ಚರಿತ್ರೆ ತಿಳಿದರೆ ಪ್ರೀತಿ ಹೆಚ್ಚಾಗುವುದು. ಭಾರತ ದೇಶದ ಮೇಲೆ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟು ಮಹಾನ್ ವ್ಯಕ್ತಿಗಳು ಅವರ ಕೊಡುಗೆಗಳನ್ನು ನೀಡಿದ್ದಾರೆ. ನಮ್ಮ ಈ ಮಂಜನಾಡಿ ಗ್ರಾಮದ ಚರಿತ್ರೆ ತಿಳಿದರೆ ಮಂಜನಾಡಿ ಗ್ರಾಮದ ಬಗ್ಗೆ ಪ್ರೀತಿ ಹೆಚ್ಚಾಗ್ತದೆ ನಮಗೆ. ಅದರಿಂದ ಶುಭಾಶಯಗಳು. ಇಲ್ಲಿ ಈ 10 ದಿನಗಳಿಂದ ನಡೆಯುತ್ತಿರುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರನ್ನೂ ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಇಲ್ಲಿ ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು, ಹಿಂದೂ ಸಹೋದರರಿರ್ಬೋದು, ಎಲ್ಲರೂ ಕೂಡ ನಾವು ಬದುಕೋಣ ಸಂತೋಷದಿಂದ, ಪ್ರೀತಿಯಿಂದ. ಒಂದು ರಿಕ್ವೆಸ್ಟ್, ವಾರ್ಷಿಕ ಒಮ್ಮೆ ಒಂದು ಮೀಟಿಂಗ್ ಮಾಡಿದ್ರೆ ಸಾಲದು. ನಮ್ಮ ಸಮಾಜದಲ್ಲಿ ಆದಷ್ಟು ನಾವು ಯಾವುದಾದ್ರೂ ಮುಖ್ಯ ಸಂದರ್ಭಗಳಲ್ಲಿ ಒಟ್ಟಾಗಿ ಸೇರಿ, ತುಂಬ ಜನ ಬೇಕಂತಿಲ್ಲ ಅಲ್ವಾ, ಮುಖ್ಯ ದಾರಿಯಲ್ಲಿ ಚಿಂತಿಸುವವರು ಸರ್ಕಾರ ಅಧಿಕಾರಿಗಳ ಜೊತೆ, ಧಾರ್ಮಿಕ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಹಂಚ್ಕೊಳ್ಬೇಕು. ನಾವು ವಿನಿಮಯ ಮಾಡಿಕೊಳ್ಬೇಕು. ನಮ್ಮಲ್ಲಿರುವಂಥ ವಿಷಯಗಳ ವಿನಿಮಯ ಮಾಡಿಕೊಂಡ್ರೆ ಅದುವೇ ನಮ್ಮ ಬಲಿಷ್ಠ ಭಾರತ, ಬಲಿಷ್ಠ ಮಂಜನಾಡಿ. ಈ ಗ್ರಾಮವನ್ನು ನಾವು ಕಟ್ಟಿ ಬೆಳೆಸಬಹುದು. ಅದಕ್ಕೋಸ್ಕರ ನಾನು ಕೂಡ ನಿಮಗೆಲ್ಲರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ನಮಗೆ ಆರೋಗ್ಯಗಳನ್ನು ನೀಡಲಿ. ವಸುದೈವ ಕುಟುಂಬಕಂ, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ನಾವು. ಆದರೆ ನಾನೊಂದು ವಿಷಯವನ್ನು ನಂಬಿದ್ದೀನಿ, ಆ ವಿಷಯದ ಪ್ರಕಾರ ನಾನು ಬದುಕ್ತೀನಿ, ಆಯಿತು. ಅದರಿಂದ ಸತ್ಯ ಪ್ರತಿ ಧರ್ಮದಲ್ಲೂ ಇದೆ. ನನ್ನ ಸತ್ಯವನ್ನು ನಾನು ಬದುಕ್ತೇನೆ. ಉಳಿದವರ ಸತ್ಯವನ್ನು ಅರಿತುಕೊಳ್ಳಿಕ್ಕೆ ಶ್ರಮಿಸೋಣ. ಸತ್ಯವಾಗಿರುವಂಥ ನಾವು ಸುಳ್ಳಿನ ಬಟ್ಟೆಯನ್ನು ಹಾಕ್ಕೊಂಡು ಸುತ್ತಾಡಬಾರ್ದು. ಸುಳ್ಳು ಹೇಳುವವರನ್ನು ಕೂಡ ನಾವು ಅವರ ಜೊತೆ ಸೇರಬಾರ್ದು. ಸತ್ಯದಲ್ಲಿ ನಡೆಯೋಣ. ಸತ್ಯ, ದ ಟ್ರೂತ್ ವಿಲ್ ಮೇಕ್ ಯು ಫ್ರೀ. ಸತ್ಯ ನಮಗೆ ಬಿಡುಗಡೆ ನೀಡುತ್ತದೆ. ಸತ್ಯ ನಮ್ಮನ್ನು ನಿಜವಾದ ಸ್ವಾತಂತ್ರ್ಯ ನಮಗೆ ನೀಡುತ್ತದೆ. ಇಷ್ಟು ಹೇಳಿ ಈ ಅವಕಾಶ ನೀಡಿದ ನಿಮಗೆಲ್ಲರಿಗೂ, ಏನು ಮಂಜನಾಡಿ ಉರುಸ್ ಕಾರ್ಯಕ್ರಮದ ಸಂಯೋಜಕರಿಗೂ, ಎಲ್ಲ ಉಸ್ತಾದರವರಿಗೂ, ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳುತ್ತಾ, ನಮ್ಮ ಸಂತ ಲಾರೆನ್ಸ್ ಧರ್ಮಕೇಂದ್ರ ಗುರುಗಳು ಇಲ್ಲ, ಅವರು ಮುಂಬೈಗೆ ಹೋಗಿದ್ದಾರೆ. ಅವರ ಹೆಸರಲ್ಲೂ, ಧರ್ಮಕೇಂದ್ರದ ಎಲ್ಲರ ಹೆಸರಲ್ಲೂ, ನನ್ನ ಜೊತೆ ಬಂದಿರುವಂಥ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಎಲಿಯಾಸ್ ಅವರಿದ್ದಾರೆ, ನಮ್ಮ ಜೋಸಫ್ ಕುಟ್ಟಿನ ಅವರಿದ್ದಾರೆ. ಅವರ ಹೆಸರಲ್ಲೂ ನಮ್ಮ ಧರ್ಮಕೇಂದ್ರ ಎಲ್ಲ ಜನರ ವತಿಯಿಂದ, ಅವರ ಕಡೆಯಿಂದ ನಿಮಗೆಲ್ಲರಿಗೂ ಶುಭಾಶಯಗಳು. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು. ಹಸಿರು ಬಿಳಿ ಕಾವಿಗಳ